ಕೇವಲ ಮುಖ್ಯಮಂತ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಸಿಬಿಐ ಕೊಡ್ಲಿಕ್ಕಾಗಲ್ಲ ಅನ್ನುವಂಥ ವಾದವನ್ನು ಕೂಡ ಮಂಡಿಸಿದ್ರು ಸರ್. ಸರ್ ಖಂಡಿತವೂ ನಾನು ಅದು ಹೇಳ್ತಿಲ್ಲ ಸರ್, ಬರೀ ಸಿದ್ದರಾಮಯ್ಯ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡ್ತಿಲ್ಲ ಸರ್. ಇಲ್ಲಿ ಸಾಕಷ್ಟು ಪ್ರಭಾವಿ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಇರೋದ್ರಿಂದ, ಮತ್ತು ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆಯೋದ್ರಿಂದ ಇದು ಸಮಗ್ರ ತನಿಖೆ ನಡೀಬೇಕು, ಸಿ ಬಿ ಐನೇ ಮಾಡಬೇಕು ಅಂತಲೇ ನಮ್ಮ ಮನವಿ. ಕೇವಲ ಸಿದ್ದರಾಮಯ್ಯ 14 ನಿವೇಶನ ಆಗಿದ್ದರೆ ನಮಗೆ ಸಿ ಬಿ ಐ ತನಿಖೆ ಅಗತ್ಯನೇ ಇರಲಿಲ್ಲ. ಯಾಕೆಂದರೆ ಅದಕ್ಕೆ ಪೂರಕ ಎಲ್ಲ ಸಾಕ್ಷಿಗಳು ನಮ್ಮ ಹತ್ರ ಇತ್ತು. ಇವರು ಲೋಕಾಯುಕ್ತರು ಬಿ ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ಅದನ್ನು ನಾವು ಪ್ರತಿಭಟಿಸಿ ಇದು ಮಾಡಿ ಸಾಬೀತುಪಡಿಸೋಕ್ಕೆ ಎಲ್ಲ ಸಾಕ್ಷಿಗಳಿತ್ತು. ಆದರೆ ನಮ್ಗೆ ಬೇಕಾದರೆ ಇಲ್ಲಿ ಸಾವಿರಾರು ನಿವೇಶನಗಳ ಅಕ್ರಮ ಇರೋದ್ರಿಂದ ಅಷ್ಟೆಲ್ಲ ಸಮಗ್ರ ತನಿಖೆ ನೀಡಬೇಕು ಅಂತಂದರೆ ಸೊ ಸಿ ಬಿ ಐನೇ ಸೂಕ್ತ ಅಂತ ನಮ್ಮ ಒಂದು ಅನಿಸಿಕೆ. ಸ್ನೇಹಮಯಿ ಕೃಷ್ಣ ಅವರ ಮುಂದಿನ ಟಾರ್ಗೆಟ್ ಯಾರು? ಸರ್ ಯಾರು ಇವರು ಅಂತ ಹೇಳಿಲ್ಲ ಸರ್, ನಾನು ಯಾರು ಭ್ರಷ್ಟಾಚಾರ ಮಾಡಿರ್ತಾರೆ ಅವ್ರ ವಿರುದ್ಧ ಹೋರಾಟ ಮಾಡೋದು ಅಷ್ಟೇ ನನ್ನ ಕೆಲಸ. ಸೊ ಅವರು ಇವರು ಅಂತೇಳಿ ವೈಯಕ್ತಿಕ ವಿಚಾರದಾಗಲಿ ಅಥವಾ ವೈಯಕ್ತಿಕ ಹಿತಾಸಕ್ತಿ ಆಗಲಿ ಅಥವಾ ಬೇರೆ ದ್ವೇಷ ಭಾವನೆ ಆಗಲಿ ಇವೆಲ್ಲ ಯಾವುದು ಇಟ್ಕೊಂಡು ಹೋರಾಟ ಮಾಡೋಲ್ಲ ಸರ್. ನಾನು ಈಗಾಗಲೇ ಹೇಳ್ದಲ್ಲ, ನಾನು ಆಧ್ಯಾತ್ಮಿಕ ಸಾಧನೆ ಮಾಡೋನು. ಸೊ ಯಾರ ಮೇಲೆ ಅನಾವಶ್ಯಕವಾಗಿ ದ್ವೇಷ ಇಟ್ಕೊಳ್ಳೋದು ಮತ್ತೊಂದು ಇಟ್ಕೊಳ್ಳೋದು ನಾನು ಬಂದಿಲ್ಲ ಸರ್. ಅದು ಯಾರು ತಪ್ಪು ಮಾಡ್ರೆ ಅವ್ರ ವಿರುದ್ಧ ಹೋರಾಟ ಮಾಡೋದಷ್ಟೇ ನನ್ನ ಕೆಲಸ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ದಾಖಲೆ ಸಿಗುತ್ತೆ ಸೊ ಅದ್ರ ಮೇಲೆ ನಾನು ಹೋರಾಟ ಮುಂದುವರಿಯುತ್ತೆ ಸರ್. ಈಗ ಮೂಡಾ ಪ್ರಕರಣಕ್ಕೂ CM ಬದಲಾವಣೆಯ ಚರ್ಚೆಗೂ ಏನಾದರೂ ನಂಟಿದೆಯಾ ಸರ್? ಖಂಡಿತ ಅಲ್ಲ ಸರ್, ನಾನು ಅದ್ರ ಬಗ್ಗೆ ಯಾವತ್ತೂ ಆಲೋಚನೆ ಮಾಡ್ದಲ್ಲ. ನಾನು ಅವರ ರಾಜೀನಾಮೆ ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ಸೊ ಅವರೇ ಹೇಳಿದಂಥ ಸಿದ್ದರಾಮಯ್ಯನವರೇ ಈ ಹಿಂದೆ ಹೇಳಿದಂಥ ಮಾತುಗಳನ್ನು ನೆನಪು ಮಾಡ್ಕೊಂಡ್ರೆ, ಸೊ ತಪ್ಪಿತಸ್ಥದಲ್ಲಿ ಆರೋಪಿಸ್ತಂದೇ ಇರ್ತ ವ್ಯಕ್ತಿಗಳು ಅಧಿಕಾರದಲ್ಲಿದ್ದರೆ ತನಿಖಾ ಸಂಸ್ಥೆಗಳು ಪ್ರಭಾವ ಬೀರ್ತಾರೆ. ಸೊ ತನಿಖಾ ಸಂಸ್ಥೆ ನಿಷ್ಪಕ್ಷಪಾತ ತನಿಖೆ ನಡೆಸೋಕ್ಕೆ ಒಂದು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ರಾಜೀನಾಮೆ ಕೇಳಿದ್ದೀನಿ ಅಷ್ಟೇ ಹೊರತು ಅವರ ಬದಲಾವಣೆ ಮಾಡೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಸರ್. ಈಗ ಒಂದು ಸಹಜವಾಗಿದಂಥ ಪ್ರಶ್ನೆ ನೀವು ಆರೋಪ ಮಾಡಿದ್ರಿ, ಭೈರತಿ ಸುರೇಶ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಈಗ ಭೈರತಿ ಸುರೇಶ್ ಅವ್ರಿಗೆ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವ್ರಿಗೆ ಕೂಡ ನೋಟಿಸ್ ಏನು ಕೊಟ್ಟಿತ್ತು ಇಡಿ, ಅದಕ್ಕೆ ಕೋರ್ಟ್ ಈಗ ಸ್ಟೇ ಕೊಟ್ಟಿದೆ ಸರ್. ಈಗ ಅವರು ಏನೂ ತಪ್ಪು ಮಾಡಿಲ್ಲ ಅಂತ ಆದರೆ ಯಾಕೆ ತನಿಖಾಧಿಕಾರಿ ಮುಂದೆ ಹೋಗಿ ಅವರು ಎದುರುಗೋಬೇಕು? ಸೊ ತನಿಖಾಧಿಕಾರಿ ಮುಂದೆ ಹೋಗಿ ಸೊ ನಾವೇನು ತಪ್ಪು ಮಾಡಿಲ್ಲ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟು ದಾಖಲಾತಿ ಕೊಡಬೋದು, ಅರ್ಥ ಏನು ದಾಖಲಾತಿ ಕೊಡಬೋದಲ್ಲ. ಅದು ಬಿಟ್ಬಿಟ್ಟು ತಮ್ಮ ನೋಟಿಸ್ಗೆ ಹೋಗಿ ಕೋರ್ಟನ್ನು ಪ್ರಶ್ನೆ ಮಾಡೋವಂಥದ್ದು, ತನಿಖೆಗೆ ಸಹಕರಿಸ್ತಾ ಇರೋಂಥದ್ದು, ತನಿಖೆಯಿಂದ ಹಿಂದೆ ಸರಿಯುವಂಥದ್ದು ಇವೆಲ್ಲ ಯಾಕೆ ಮಾಡ್ತಾರೆ? ಇದನ್ನೆಲ್ಲ ನಡೆಯೋರು ಗಮನಿಸಿದ್ರೆ ಸ್ಪಷ್ಟ ಆಗ್ತದೆ ಅವ್ರು ತಪ್ಪು ಮಾಡಿದರೆ ಆ ಕಾರಣಕ್ಕೆ ಎದುರ್ತಾ ಇದ್ದಾರೆ ಅಂತೇಳಿ. ಈ ಹೋರಾಟ ಶುರು ಮಾಡಿದ ಮೇಲೆ ಎಸ್ಪೆಷಲಿ ಮೂಡಾ ಅಧಿಕವಾದಾಗ ಮೈಸೂರಿನ ಭಾಗದ ನಾಯಕರಾಗಿರ್ಬೋದು, ರಾಜಕೀಯ ನಾಯಕರಾಗಿರ್ಬೋದು ಅಥವಾ ರಾಜ್ಯ ನಾಯಕರಾಗಿರ್ಬೋದು ಯಾರಾದರೂ ಕರೆದು ಮಾತನಾಡಿರುವಂಥದ್ದು ಪ್ರಸಂಗ ಏನಾದ್ರು ನಡೆದಿದೆಯಾ ಸರ್? ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಅದು ನಡೆಯೋದಿಲ್ಲ. ಯಾಕಂದರೆ ಮೊದಲಿಂದಲೂ ಕೂಡ ನಾನು ಏನು ಅಂತ ಎಲ್ರಿಗೂ ಗೊತ್ತಾಗಿದೆ ಸರ್. ಸೊ ಸ್ನೇಹ ಶಾಂತಗಳು ಬಗ್ಗೋನಲ್ಲ, ಅದಕ್ಕೆ ಒಳಗವನಲ್ಲ ಅಂತ ಗೊತ್ತಿರೋದಿಲ್ಲ. ಸೊ ಯಾರು ಅಂತ ದೊಡ್ಡ ಪ್ರಯತ್ನಗಳು ಮಾಡಲ್ಲ ಸರ್. ಅಲ್ಲ, ಯಾಕೆಂದ್ರೆ ಹೋರಾಟದಲ್ಲಿ ಬೇಳೆ ಬೇಯಿಸ್ಕೊಳ್ಳೋರಂಥವ್ರು ಕೆಲವರು ಇರ್ತಾರೆ. ಇಲ್ಲ ಸರ್, ಆ ರೀತಿ ಪ್ರಯತ್ನ ಪಟ್ಟರೆ ಸ್ನೇಹ ಅದ್ರ ವಿರುದ್ಧ ದೂರ ಕೊಡ್ತಾರೆ ಅಂದ್ರೆ ಕೂಡ ಅವ್ರಿಗೆ ಗೊತ್ತಿದೆ. ಈಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ನನ್ನ ಮನೆಗೆ ಬಂದು ಆಮಿಷ ಒಡ್ಡಂಥ ವಿಚಾರದಲ್ಲಿ ನಾನು ಆಗಲೇ ದೂರ ಕೊಟ್ಟಿದ್ದೀನಿ. ಯಾರ ವಿರುದ್ಧ ಸರ್? ಅದೇ ಹರ್ಷ ಮತ್ತು ಶ್ರೀನಿಧಿ ಅಂತೇಳಿ ಇಬ್ಬರು ಬಂದು ಸೊ ಈ ಪ್ರಕರಣದಲ್ಲಿ ಹಿಂದೆ ಸರಿಯೋದಕ್ಕೆ ಒಂದು ಆಮಿಷ ಒಡ್ಡಂಥ ಸಂದರ್ಭದಲ್ಲಿ ಸೊ ನಾನು ಪೊಲೀಸರು ದೂರ ಕೊಟ್ಟಿದ್ದೀನಿ. ಸೊ CC ಕ್ಯಾಮರಾ ಸಮೇತ ಅವ್ರು ನಮ್ಮ ಮನೆಗೆ ಬಂದಿದ್ದು ವಿಚಾರದಲ್ಲಿ CC ಕ್ಯಾಮರಾ ಕೊಟ್ಟಿರುವಂಥದ್ದು, ಬೇರೆ ಸಾಕ್ಷಿಗಳ ಸಮೇತ ಇವರು ನನಗೆ ಈ ಥರ ಒತ್ತಡ ಆಗ್ತಿದ್ದಾರೆ, ಇವ್ರ ಮೇಲೆ ವಿಚಾರಣೆ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ನಾನು ದೂರ ಕೊಟ್ಟಿದ್ದೀನಿ.